ಗೃಹ ಬಳಕೆ ಕಮರ್ಷಿಯಲ್ ಸಿಲಿಂಡರ್ಗೆ ಹೆಚ್ಚಾಗ್ತಾ ಇದೆ ಡಿಮ್ಯಾಂಡ್. ಕಾಳಸಂತೆಯಲ್ಲಿ ಹೆಚ್ಚುವರಿ ಹಣಕ್ಕೆ ಮಾರಾಟದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಗೃಹ ಬಳಕೆಯ ಕಮರ್ಷಿಯಲ್ ಸಿಲಿಂಡರ್ಗೆ ಹೆಚ್ಚಾಗ್ತಾ ಇದೆ ಬೇಡಿಕೆ. ಕಾಳಸಂತೆಯಲ್ಲಿ ಹೆಚ್ಚುವರಿ ಹಣಕ್ಕೆ ಮಾರಾಟದ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರು ಸಿಸಿಬಿ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಬ್ಲಾಕ್ನಲ್ಲಿ ಮಾರಾಟ ಮಾಡೋರ ವಿರುದ್ಧ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಗೋಡೌನನ್ನ ಪರಿಶೀಲನೆ ಮಾಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಗೃಹ ಬಳಕೆಯ ಸಿಲಿಂಡರ್ ಸಮಸ್ಯೆ ಆಗಬಾರದು, ಗೃಹ ಬಳಕೆಯ ಸಿಲಿಂಡರ್ ಅಕ್ರಮ ದಾಸ್ತಾನು ಆಗಬಾರದು. ಮಫ್ತಿಯಲ್ಲಿ ಸಿಸಿಬಿ ಪೊಲೀಸರಿಂದ ಗ್ಯಾಸ್ ಏಜೆನ್ಸಿಯ ಮೇಲೆ ನಿಗಾ ಇಡಲಾಗಿದೆ. ಈಗ ಸಿಲಿಂಡರ್ಗೆ ಜಾಸ್ತಿ ಡಿಮ್ಯಾಂಡ್ ಬಂದಿದೆಯಲ್ಲ, ಸಿಗ್ತಾ ಇಲ್ಲ, ಪೂರೈಕೆ ಆಗ್ತಾ ಬರ್ತಾ ಇಲ್ಲ, ಅಲ್ಲೆಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ. ಹರ್ಮೋನ್ ಜಲಸಂಧಿಯಲ್ಲಿ ಭಾರತಕ್ಕೆ ಬರುವಂತಹ ತೈಲ ಸಾಗಾಟ ಆಗುವಂತಹ ಹಡಗುಗಳೆಲ್ಲ ಈಗಾಗಲೇ ಸ್ಟಕ್ ಆಗಿರುವಂತಹ ಕಾರಣವಾಗಿ ಸಮಸ್ಯೆಯನ್ನು ಖಂಡಿತವಾಗಿಯೂ ಎದುರಿಸ್ತಾ ಇದ್ದೀವಿ. ಎಲ್ಲ ಭಾಗದಲ್ಲಿಯೂ ಕೂಡ ನಾವು ಸಮಸ್ಯೆಯನ್ನು ದೇಶದಾದ್ಯಂತ ಈಗಾಗಲೇ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಸಿಲಿಂಡರ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಈಗ ಏನಾಗ್ಬಿಟ್ಟಿದೆ, ಏಜೆನ್ಸಿಯವರು ಇದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೂ ಲಾಭದ ದೃಷ್ಟಿಯಿಂದ ಅವ್ರು ನೋಡ್ತಾ ಇದ್ದಾರೆ. ಬಟ್ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅಂತ ಹೇಳಿ ಬೆಂಗಳೂರು ಸಿಸಿಬಿ ಪೊಲೀಸರು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇದೇ ಒಂದು ಒಳ್ಳೆ ಟೈಮು ಜಾಸ್ತಿ ಲಾಭ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಏಜೆನ್ಸಿ ಏನು ಪ್ಲಾನ್ ಮಾಡ್ಕೊಂಡಿತ್ತು. ಸೊ ಒಂದು ಸಿಲಿಂಡರ್ಗೆ ಈಗ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಸಿಲಿಂಡರ್ಗೆ ಒಂದು ಸ್ವಲ್ಪ ಡಬಲ್ ಮಾಡೋದು. ಈಗ 1000 ಅಂದರೆ 1500 ಹಿಂಗೆ, ಅಥವಾ 2000 ಈ ರೀತಿಯಾಗಿ ಜನಗಳಿಗೂ ಅವರ ಮನಸ್ಥಿತಿ ಅರ್ಥ ಮಾಡ್ಕೊಟ್ಟಿದ್ದಾರೆ. ಸೌದೆ ಒಲೆ ಅಂತೂ ಯೂಸ್ ಮಾಡಲ್ಲ ಇವರು. ಬೆಂಗಳೂರಿನಲ್ಲಿ ಎಲ್ಲ ತರಾತುರಿಯಲ್ಲಿ ಅವ್ರಿಗೆಲ್ಲ ಬೇಗ ಆಗಿಬಿಡಬೇಕು. ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. 1000 2000 ತಗೋಪ್ಪ ಅಂತ ಕೊಟ್ಟು ಕಳಿಸ್ತಾರೆ. ಒಟ್ಟಿನಲ್ಲಿ ರಿಸ್ಕ್ ತೊಗೊಳಕ್ಕೆ ಇಷ್ಟ ಆಗಲ್ಲ. ಸೊ ಅಂಥದ್ರ ಮೇಲೆ ಈಗಾಗಲೇ ಏಜೆನ್ಸಿ ಏನಾದ್ರು ಜಾಸ್ತಿ ಮಾಡ್ತಾ ಇದ್ದಾರಾ ಇಲ್ವಾ, ಜನರಿಗೆ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಅಂತ ಹೇಳಿ ಹದ್ದಿನ ಕಣ್ಣಿಟ್ಟಿದ್ದಾರೆ.